ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ವಕೀಲರ ಫೀಸ್ ವಿಷಯವಾಗಿ ಅಂದರೆ ಕೇಸನ್ನು ನಡೆಸೋದಕ್ಕೆ ವಕೀಲರಿಗೆ ಫೀಸನ್ನು ಎಷ್ಟು ಕೊಡಬೇಕು ಅನ್ನುವಂಥದ್ದು ತುಂಬ ಜನ ಕೇಳಿರುವಂತಹ ಪ್ರಶ್ನೆ ಇದು. ಅದಕ್ಕಾಗಿ ಎಲ್ರಿಗೂ ಯೂಸ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಫರ್ದರ್ ಕ್ಲಾರಿಫಿಕೇಷನ್ ಇದ್ದಲ್ಲಿ ಕಾಲ್ ಮಾಡ್ಬೋದು. ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ವಕೀಲರಿಗೆ ಫೀಸನ್ನು ಎಷ್ಟು ಕೊಡಬೇಕು ಅನ್ನುವಂತಹ ಗೊಂದಲ ಇರುತ್ತೆ. ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲರೂ ಕೇಳುವಂಥದ್ದು ನಮ್ಮ ಕೇಸ್ಗೆ ವಕೀಲರಿಗೆ ಎಷ್ಟು ಫೀಸನ್ನು ಕೊಡಬೇಕು ಅಂಥೇಳಿ. ಫೀಸ್ ವಿಷಯದ ಬಗ್ಗೆ ಮಾತನಾಡುವಾಗ ವಕೀಲರು ಮತ್ತು ಕಕ್ಷಿದಾರರು ಎಲ್ಲರ ಹಿತದೃಷ್ಟಿಯಿಂದ ಮಾತನಾಡಬೇಕಾಗತ್ತೆ. ಮೊದಲು ವಕೀಲರ ಫೀಸ್ ಕುರಿತ ಕಾನೂನನ್ನು ತಿಳಿದುಕೊಳ್ಳೋಣ. ಕಾನೂನು ಅನ್ನುವಂಥದ್ದು ಸ್ವತಂತ್ರ ಪೂರ್ವದಲ್ಲೂ ಇತ್ತು, ನಂತರದಲ್ಲೂ ಕೂಡ ಇದೆ. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ನಾಯಕರುಗಳಲ್ಲಿ ತುಂಬ ಜನ ವಕೀಲರುಗಳೇ ಇದ್ದರು. ಅಲ್ಲಿಂದಲೂ ಕೂಡ ಕಾನೂನು ವ್ಯವಸ್ಥೆಯ ಕುರಿತು ಅನೇಕ ತಿದ್ದುಪಡಿಗಳು ಬಂದಿದ್ದಾವೆ. ಮೊದಲೆಲ್ಲ ವಕೀಲರು ಅಂದರೆ ವಕೀಲರ ವೃತ್ತಿ ಅಂದರೆ ಜನಸೇವೆಗಾಗಿ ಇರುವಂತಹ ವೃತ್ತಿ ಅಂತ ಆಗಿತ್ತು. ಯಾಕಂದರೆ ಮೊದಲೆಲ್ಲ ದೊಡ್ಡ ದೊಡ್ಡ ಮನೆತನದ ವ್ಯಕ್ತಿಗಳೇ ಬ್ಯಾರಿಸ್ಟರ್ ಆಗ್ತಾಯಿದ್ರು. ಸೊ ಅವರಿಗೆ ಯಾವುದೇ ಆರ್ಥಿಕ ಕೊರತೆಗಳು ಇರ್ತಾ ಇರಲಿಲ್ಲ. ಆವಾಗಿನ ವಕೀಲರುಗಳು ಹೊಟ್ಟೆಪಾಡಿಗಾಗಿ ಅಂದರೆ ಜೀವನ ನಡೆಸೋದಕ್ಕೋಸ್ಕರ ಈ ಒಂದು ವಕೀಲ ವೃತ್ತಿಯನ್ನು ಮಾಡ್ತಾ ಇರಲಿಲ್ಲ. ಸಮಾಜ ಸೇವೆಗಾಗಿ ಮಾತ್ರ ವಕೀಲ ವೃತ್ತಿಯನ್ನು ಮಾಡ್ತಾಯಿದ್ರು. ಆದರೆ ಈಗ ಎಲ್ರಿಗೂ ಕೂಡ ಅವರವರ ಮಟ್ಟಿಗೆ ಹಣಕಾಸಿನ ವ್ಯವಸ್ಥೆ ಮಾಡಿಕೊಳ್ಳುವಂತಹ ಸ್ಥಿತಿ ಇರೋದರಿಂದ ಆ ಕಾಲದ ಜೀವನ ಮಟ್ಟಕ್ಕೂ ಈಗಿನ ಜೀವನ ಮಟ್ಟಕ್ಕೂ ತುಂಬಾ ವ್ಯತ್ಯಾಸ ಇದೆ. ದುಬಾರಿ ಜೀವನ ಮಟ್ಟ ಇರೋದರಿಂದ ಹಣಕಾಸು ಇಲ್ಲದೇ ಯಾವುದೇ ವ್ಯಕ್ತಿ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಕೀಲರು ಅಂತಂದರೆ ಅವರಿಗೂ ಕೂಡ ಘನತೆ ಗೌರವದಿಂದ ಬದುಕಬೇಕು ಅಂತ ಇರುತ್ತೆ, ಆರ್ಥಿಕ ಭದ್ರತೆ ಇರಬೇಕು ಅಂತ ಇರುತ್ತೆ. ಈಗ ಜನರು ನೋಡುವಂತಹ ಸ್ಥಿತಿ ಹೇಗಿದೆ ಅಂದರೆ ಯಾರೋ ಒಬ್ಬ ವಕೀಲರು ಆರ್ಥಿಕವಾಗಿ ಹಿನ್ನಡೆಯಲ್ಲಿದ್ದಾರೆ, ಜನರ ಸೇವೆ ಮಾಡಬೇಕು ಅಂತಲೇ ಬದುಕ್ತಾ ಇರ್ತಾರೆ. ಒಬ್ಬರಿಂದನೂ ಕೂಡ ಜಾಸ್ತಿ ಫೀಸನ್ನು ತಗೊಳ್ದೇನೆ ಕೇಸ್ ನಡೆಸ್ತಾ ಇರ್ತಾರೆ. ಆದರೆ ಆರ್ಥಿಕವಾಗಿ ಅವರು ಹಿನ್ನಡೆಯಲ್ಲಿ ಇರೋದ್ರಿಂದ ಸರಿಯಾದ ಆಫೀಸ್ ವ್ಯವಸ್ಥೆ ಇರೋದಿಲ್ಲ, ವೆಹಿಕಲ್ ವ್ಯವಸ್ಥೆ ಇರೋದಿಲ್ಲ. ಹಾಗಿದ್ದಾಗ ಯಾವುದೇ ಕಕ್ಷಿದಾರರು ಕೂಡ ಅವ್ರ ಹತ್ರ ಹೋಗೋದಕ್ಕೆ ಮುಂದಾಗಲ್ಲ. ವಕೀಲರು ಅಂದರೆ ಆರ್ಥಿಕವಾಗಿ ಭದ್ರತೆ ಇದ್ದು ನೋಡಿದ ತಕ್ಷಣ ಸ್ಟ್ಯಾಂಡರ್ಡ್ ವಕೀಲರು ಅನ್ನೋ ಥರ ಕಾಣಿಸ್ಬೇಕು. ದೊಡ್ಡ ಆಫೀಸು, ದೊಡ್ಡ ಕಾರು, ಐಷಾರಾಮಿ ಬದುಕು ಅದನ್ನು ನೋಡಿ ಜನ ದೊಡ್ಡ ವಕೀಲರು ಅಂತ ನಿರ್ಧರಿಸೋದು. ಅಂದರೆ ವಕೀಲರು ಅಂದರೆ ಹೀಗೆ ಇರಬೇಕು ಅಂತ ಸಮಾಜ ನಿರ್ಧರಿಸಿರುವಾಗ ಫೀಸನ್ನು ಕಡಿಮೆ ತಗೊಂಡು ಆರ್ಥಿಕ ಭದ್ರತೆ, ಹಣಕಾಸು, ಐಷಾರಾಮಿ ಜೀವನವನ್ನು ಹೇಗೆ ನಡೆಸೋಕೆ ಸಾಧ್ಯ? ಸೊ ಜನರಲ್ಲಿ ಇರುವಂತಹ ಮನೋಸ್ಥಿತಿ ಬದಲಾದರೆ ಖಂಡಿತ ಒಂದಿಷ್ಟು ವಕೀಲರುಗಳು ಕೂಡ ತಮ್ಮ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಸುಲಭ ಆಗುತ್ತೆ. ವಕೀಲರ ಫೀಸ್ ಕುರಿತಾಗಿ ಇರುವಂತಹ ಕಾನೂನು ಅಂದರೆ ಲೀಗಲ್ ಪ್ರಾಕ್ಟೀಷನರ್ ಆ್ಯಕ್ಟ್ 1926. ಇದರಲ್ಲಿ ವಕೀಲರು ಮತ್ತು ಕಕ್ಷಿದಾರರು ಒಂದು ಕರಾರನ್ನು ಮಾಡಿಕೊಂಡು ಅಂದರೆ ವಕೀಲರು ತಾವು ಎಷ್ಟು ಫೀಸನ್ನು ತಗೊಳ್ಬೇಕು ಅನ್ನೋದಾಗಿ ಕಕ್ಷಿದಾರರ ಜೊತೆ ಮಾತಾಡಿಕೊಂಡು ಕರಾರನ್ನು ಮಾಡಿಕೊಂಡು ಕರಾರಿನ ಪ್ರಕಾರ ಕೆಲಸವನ್ನು ನಿರ್ವಹಿಸಬಹುದು. ಆ ಕರಾರಿನ ಪ್ರಕಾರ ಕಕ್ಷಿದಾರರು ಹಣವನ್ನು ಕೊಡದಿದ್ದರೆ ವಸೂಲಿ ಮಾಡುವಂತಹ ಹಕ್ಕಿರುತ್ತೆ. ಹಾಗೆ ಕರಾರಿನ ಪ್ರಕಾರ ವಕೀಲರು ಸೇವೆಯನ್ನು ಸಲ್ಲಿಸ್ತಿದ್ರು ಕೂಡ ವಕೀಲರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತಹ ಹಕ್ಕು ಇದೆ ಅಂತ 1926ರ ಲೀಗಲ್ ಪ್ರಾಕ್ಟೀಷನರ್ ಆ್ಯಕ್ಟ್ನಲ್ಲಿ ಹೇಳಲಾಗಿದೆ. ನೆಕ್ಸ್ಟು 1961ರಲ್ಲಿ ಬಂದಿರುವಂತಹ ಕಾನೂನು ಅಂದರೆ ಅಡ್ವೊಕೇಟ್ ಆ್ಯಕ್ಟ್ 1961. ಇದರಲ್ಲಿ ವಕೀಲರು ಅಂದರೆ ಯಾರು, ವಕೀಲರ ವೃತ್ತಿಗೆ ಇರಬೇಕಾದಂತಹ ಅರ್ಹತೆ ಏನು, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವ್ಯವಸ್ಥೆಗಳ ಬಗ್ಗೆ ವಿವರ ಇದೆ. ಇದರಲ್ಲಿ ವಕೀಲರ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸಲಾಗಿದೆ. ಫೀಸ್ ಕುರಿತಾದ ಯಾವುದೇ ವಿವರಣೆ ಅಡ್ವೊಕೇಟ್ ಆ್ಯಕ್ಟ್ನಲ್ಲಿ ಇಲ್ಲ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ 1975ರಲ್ಲಿ ಒಂದಿಷ್ಟು ನಿಯಮಗಳಿದ್ದಾವೆ. ವಕೀಲರು ಯಾವ ರೀತಿ ವರ್ತಿಸಬೇಕು ಎಂಬುದನ್ನು ವಿವರಿಸಲಾಗಿದೆ. ಇದರಲ್ಲಿ ಕೂಡ ಫೀ ಕುರಿತಾದ ವಿವರಣೆ ಇಲ್ಲ. ವಕೀಲರ ಫೀ ಕುರಿತಾಗಿ ಪ್ರತಿ ರಾಜ್ಯದಲ್ಲೂ ಕೂಡ ಒಂದೊಂದು ರೀತಿಯ ನಿಯಮವನ್ನು ಮಾಡಿಕೊಂಡಿರ್ತಾರೆ. ವಕೀಲರ ಫೀಸ್ ಕುರಿತಾಗಿ ಕರ್ನಾಟಕದಲ್ಲಿ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ 1967ರಲ್ಲಿ ವಿವರಿಸಲಾಗಿದೆ. ಇದು ಗೌರ್ಮೆಂಟ್ ಲಾಯರ್ಸ್ಗಳಿಗೆ ಅನ್ವಯಿಸೋದಿಲ್ಲ, ಓನ್ಲಿ ಪ್ರೈವೇಟ್ ಲಾಯರ್ಸ್ಗೆ ಮಾತ್ರ ಅನ್ವಯಿಸುವಂಥದ್ದು.
ಕೇಸ್ ಒಳಗಿರುವಂತಹ ಮೌಲ್ಯ ಅಂದರೆ ಆಸ್ತಿಯ ಮೌಲ್ಯ ಇರಬಹುದು ಅಥವಾ ಹಣಕ್ಕಾಗಿ ಕೇಸನ್ನು ಹಾಕಿದರೆ ಹಣದ ಮೌಲ್ಯದ ಮೇಲೆ ಫೀಸನ್ನು ತಗೋಬಹುದು ಅಂಥೇಳಿ. ಇಲ್ಲಿ ಕಾಣಿಸಿರುವಂತಹ ಫೀಸ್ ಸ್ಟ್ರಕ್ಚರ್ ನೀವು ನೋಡ್ತಾ ಇರಬಹುದು. ಈ ಫೀಸ್ ಸ್ಟ್ರಕ್ಚರ್ ಪ್ರಕಾರ ಯಾರೂ ಕೂಡ ಈಗಿನ ಕಾಲದಲ್ಲಿ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ವಕೀಲಿ ವೃತ್ತಿ ಸೇವೆ ಜೊತೆಗೆ ಗೌರವದ ಸ್ಥಾನ ಇರುವಂತಹ ವೃತ್ತಿ ಆದ್ದರಿಂದ ಕಡಿಮೆ ಫೀಸನ್ನು ತಗೊಂಡು ಕೇಸನ್ನು ನಡೆಸೋದಕ್ಕೆ ಆಗೋದಿಲ್ಲ. ಪ್ರತಿ ವಕೀಲರು ಕೂಡ ಒಂದೊಂದು ರೀತಿಯಲ್ಲಿ ಫೀಸನ್ನು ತಗೊಳ್ತಾರೆ. ಆದರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ ಪ್ರಕಾರ ಯಾವುದೇ ಒಬ್ಬ ವಕೀಲರು ಕೇಸ್ನಲ್ಲಿ ಅಂದರೆ ಕೇಸಿನ ತೀರ್ಪಿನ ಆಧಾರದ ಮೇಲೆ ತೀರ್ಪಾಗಿ ಕಕ್ಷಿದಾರರಿಗೆ ಬರುವಂತಹ ಒಂದು ಪ್ರಾಪರ್ಟಿ ಇರಬಹುದು ಅಥವಾ ಹಣ ಇರಬಹುದು, ಅದರ ಆಧಾರದ ಮೇಲೆ ಪರ್ಸಂಟೇಜ್ ಲೆಕ್ಕದಲ್ಲಿ ಫೀಸನ್ನು ತಗೋಬಾರ್ದು ಅಂತ ಹೇಳುತ್ತೆ. ಅಡ್ವೊಕೇಟ್ ಮತ್ತು ಕ್ಲೈಂಟ್ ಪರ್ಸಂಟೇಜ್ ಲೆಕ್ಕದಲ್ಲಿ ಕರಾರನ್ನು ಮಾಡಿಕೊಂಡಿದ್ರೂ ಕೂಡ ಅದು ಅನ್ಲಾಫುಲ್ ಅಗ್ರಿಮೆಂಟ್ ಅಂತ ಆಗುತ್ತೆ. ಅನ್ಲಾಫುಲ್ ಅಗ್ರಿಮೆಂಟ್ ಏನೇನು ಅಂತ ಕೂಡ ಈ ರೂಲ್ಸ್ನಲ್ಲಿ ತಿಳಿಸಲಾಗಿದೆ. ಆದರೆ ವಕೀಲರು ಅಂದರೆ ಹೀಗೆ ಇರಬೇಕು ಅಂತ ಸಮಾಜನೇ ನಿರ್ಧರಿಸಿರುವಾಗ ಏನೂ ಮಾಡಲಿಕ್ಕಾಗಲ್ಲ. ಆದರೆ ಕಕ್ಷಿದಾರರ ಆರ್ಥಿಕ ಸ್ಥಿತಿಯನ್ನು ಅರಿತು ವಕೀಲರು ಫೀಸನ್ನು ಹೇಳಬೇಕಾಗತ್ತೆ. ಅದು ಒಂದು ಮಾನವೀಯತೆ ಅಂತ ಆಗುತ್ತೆ. ಈಗ ಜೂನಿಯರ್ ವಕೀಲರುಗಳಿಗೆ ತುಂಬಾ ಕಡಿಮೆ ಹಣ ಸಿಗುತ್ತೆ. ಸೀನಿಯರ್ ವಕೀಲರುಗಳು ಫೀಸನ್ನು ಅವರವರ ಅನುಭವದ ಆಧಾರದ ಮೇಲೆ ಒಂದೊಂದು ಕೇಸ್ಗೆ ಇಷ್ಟಿಷ್ಟು ಅಂತ ತಗೊಳ್ತಾರೆ. ಸುಪ್ರೀಂ ಕೋರ್ಟ್ ಲಾಯರ್ ಫೀಸ್ ಮತ್ತು ಹೈಕೋರ್ಟ್ ಲಾಯರ್ ಫೀಸ್ ತುಂಬಾ ಜಾಸ್ತಿ ಇರುತ್ತೆ. ಸುಪ್ರೀಂ ಕೋರ್ಟ್ ರೂಲ್ಸ್ 2013 ರೂಲ್ಸ್ ಪ್ರಕಾರ ಒಂದು ಹಿಯರಿಂಗ್ಗೆ ಅಂದರೆ ಕೋರ್ಟ್ಗೆ ಹಾಜರಾಗಲಿಕ್ಕೆ 8,000 ಫೀಸನ್ನು ತಗೋಬೇಕು ಅಂತ ಇದೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹಿಯರಿಂಗ್ಗೆ ಟಾಪ್ ಅಡ್ವೊಕೇಟ್ಸ್ ಏನೇ ಇರ್ತಾರಲ್ಲ ಅವರು 10 ಲಕ್ಷದಿಂದ 20 ಲಕ್ಷದ ಒಳಗೆ ತಗೊಳ್ತಾರೆ ಅಂತ ಕೋರ್ಟ್ ಗಮನಿಸಿದೆ. ಹೈಕೋರ್ಟ್ನಲ್ಲಿ ಒಂದು ಹಿಯರಿಂಗ್ಗೆ 3 ಲಕ್ಷದಿಂದ 6 ಲಕ್ಷದವರೆಗೆ ತಗೊಳ್ತಾರೆ. ಹೈಕೋರ್ಟ್ ವಕೀಲರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ಬರುವಂತಹ ಕೇಸ್ ಇದ್ದಾಗ ಅಂದರೆ ಬೇರೆ ಬೇರೆ ಕೋರ್ಟ್ಗಳಿಗೆ ಹೋಗುವಂತಹದ್ದಿದ್ದಾಗ 10ರಿಂದ 25 ಲಕ್ಷದವರೆಗೂ ಕೂಡ ತಗೊಳ್ತಾರೆ. ಈಗ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿರ್ಬೋದು ಅಥವಾ ಕೆಳ ನ್ಯಾಯಾಲಯಗಳಲ್ಲಿ 10 ಲಕ್ಷದವರೆಗೂ ಕೂಡ ಫೀಸನ್ನು ತಗೊಳ್ತಾರೆ ಅನ್ನುವಂಥದ್ದು ಸಮೀಕ್ಷೆ ಪ್ರಕಾರ ತಿಳಿದು ಬಂದಿದೆ. ಅದೆಲ್ಲ ತುಂಬಾ ತಪ್ಪು. ಪರ್ಸಂಟೇಜ್ ಲೆಕ್ಕದಲ್ಲಿ ಫೀಸನ್ನು ತಗೊಳ್ಬಾರ್ದು ಅಂತ ಇದೆ. ಆದರೆ ವಕೀಲರ ಫೀಸ್ ವಿಚಾರವಾಗಿ ಕರಾರನ್ನು ಮಾಡಿಕೊಂಡಿದ್ರೆ ಅಂದರೆ ಪರ್ಸಂಟೇಜ್ ಲೆಕ್ಕದಲ್ಲಿ ಕರಾರನ್ನು ಮಾಡ್ಕೊಂಡಿರಬಾರ್ದು. ಬಟ್ ಸರಿಯಾದ ಫೀಸನ್ನು ಅಡ್ವೊಕೇಟ್ ಮತ್ತು ಕ್ಲೈಂಟ್ ಮಧ್ಯೆ ಹೊಂದಾಣಿಕೆ ಇದ್ದಾಗ ನಾನು ಇಷ್ಟು ಅಮೌಂಟನ್ನು ನಿನಗೆ ಕೊಡಬೇಕು ಅಂಥೇಳಿ ಅಡ್ವೊಕೇಟ್ ಹೇಳಿದಾಗ ಕ್ಲೈಂಟ್ ಅದಕ್ಕೆ ಒಪ್ಪಿಗೆ ಇದ್ದಾಗ ಇಬ್ಬರೂ ಸೇರಿ ಒಂದು ಕರಾರನ್ನು ಮಾಡಿಕೊಂಡಿದ್ರೆ ಹೊಂದಾಣಿಕೆಯಿಂದ ಆಗಿದ್ದರೆ ಅದು ಲೀಗಲಿ ವ್ಯಾಲಿಡ್ ಇರುತ್ತೆ. ಆದರೆ ಪರ್ಸಂಟೇಜ್ ಲೆಕ್ಕದಲ್ಲಿ ಅಂದರೆ ಅವರಿಗೆ ಕೇಸನ್ನು ನಡೆಸಿದ ಮೇಲೆ ಬಂದ ಒಂದು ಅಮೌಂಟ್ ಇರ್ಬೋದು ಅಥವಾ ಪ್ರಾಪರ್ಟಿ ಇರ್ಬೋದು ಅದ್ರ ಮೇಲೆ ಪರ್ಸಂಟೇಜ್ ಲೆಕ್ಕದಲ್ಲಿ ಕರಾರನ್ನು ಮಾಡಿಕೊಂಡಿರಬಾರ್ದು. 2021ರಲ್ಲಿ ಬಂದಿರುವಂತಹ ಒಂದು ಜಜ್ಮೆಂಟ್ನಲ್ಲಿ ಸೀನಿಯರ್ ಅಡ್ವೊಕೇಟ್ ವಿರುದ್ಧ ಒಬ್ಬರು ಫೀಸ್ ಜಾಸ್ತಿ ತಗೊಂಡಿದ್ದಾರೆ ಅಂಥೇಳಿ ಕೇಸನ್ನು ಹಾಕಿರ್ತಾರೆ. ಆದರೆ ಆ ಕೇಸ್ ಡಿಸ್ಮಿಸ್ ಆಗುತ್ತೆ. ಯಾಕಂದರೆ ಕೋರ್ಟು ಅಡ್ವೊಕೇಟ್ ಫೀಯನ್ನು ಡಿಸೈಡ್ ಮಾಡಲಿಕ್ಕೆ ಬರಲ್ಲ. ಅಡ್ವೊಕೇಟ್ ಮತ್ತು ಕ್ಲೈಂಟ್ ಮಧ್ಯೆ ಒಪ್ಪಂದ ಆಗಿದ್ದರೆ ಅದನ್ನು ಕೋರ್ಟ್ ಡಿಸೈಡ್ ಮಾಡಲಿಕ್ಕೆ ಬರಲ್ಲ ಅಂಥೇಳಿ ಬಾಂಬೆ ಹೈಕೋರ್ಟ್ ಕೇಸನ್ನು ಡಿಸ್ಮಿಸ್ ಮಾಡುತ್ತೆ. ಫೀಸ್ ವಿಚಾರಕ್ಕೆ ನ್ಯಾಯಾಲಯ ಯಾವತ್ತೂ ಕೂಡ ಮಧ್ಯ ಪ್ರವೇಶ ಮಾಡಲ್ಲ. ಸೊ ವಕೀಲರ ಫೀಸ್ ಕುರಿತಾಗಿ ಯಾವುದೇ ಸರಿಯಾದ ರೂಲ್ಸ್ ಇರೋದಿಲ್ಲ. ಅದಕ್ಕಾಗಿ ಯಾವುದೇ ಕಕ್ಷಿದಾರ ಇರ್ಬೋದು ವಕೀಲರಿಗೆ ಕೇಸನ್ನು ಕೊಡುವಾಗ ಮೊದಲೇ ಫೀಸ್ ವಿಚಾರಕ್ಕೆ ಮಾತನಾಡಿಕೊಂಡು ನಿರ್ಧರಿಸಿರಬೇಕು. ಫೀಸ್ ವಿಚಾರಕ್ಕೆ ಮೊದಲೇ ಮಾತನಾಡಿಕೊಂಡ್ರೆ ಮನಸ್ತಾಪ ಬರೋದಿಲ್ಲ. ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಅಂದರೆ ಸೀನಿಯರ್ ಅಡ್ವೊಕೇಟ್ ಇರ್ಬೋದು ಅಥವಾ ತುಂಬಾ ಫೇಮಸ್ ಇರುವಂಥವರು ಹೆಚ್ಚು ಫೀಸನ್ನು ತಗೊಳ್ತಾರೆ. ಬಟ್ ನಿಮ್ಮ ವಕೀಲರೊಂದಿಗೆ ಫೀಸ್ ಬಗ್ಗೆ ಮಾತುಕತೆ ನಡೆಸೋದಕ್ಕೆ ನೀವು ಹಿಂಜರಿಯಬಾರ್ದು. ಮುಕ್ತವಾಗಿ ಮಾತಾಡಿ. ಆಗ ವಕೀಲರು ಮತ್ತು ಕಕ್ಷಿದಾರರ ಮಧ್ಯೆ ಒಂದು ಒಳ್ಳೆಯ ಸಂಬಂಧ ಏರ್ಪಡುತ್ತೆ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.